ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕುರಣಿ ಗ್ರಾಮದಲ್ಲಿ ಯುವ ಅಹಿಂದ ಸಂಘಟನೆಯ ಸಂಘದ ಸೇವಾ ಕೇಂದ್ರದ ಕಚೇರಿ ಉದ್ಘಾಟನಾ ಸಮಾರಂಭವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕೋಪಯೋಗಿ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಅಮೃತ ಹಸ್ತದಿಂದ ರಿಬ್ಬನ್ ಕಟ್ ಮಾಡುವುದರ ಮುಖೇನ ಉದ್ಘಾಟಿಸಿದರು. ಯುವ ಅಹಿಂದ ಸಂಘಟನೆಯ ಕಾರ್ಯಕರ್ತರು ಕುರಣಿ ಚಿಕ್ಕಾಲಗುಡ್ಡ ಕ್ರಾಸ್ ಬಳಿಯಿಂದ ನೂರಾರು ಯುವಕರು ಬೈಕ್ ರ್ಯಾಲಿ ಮಾಡುವುದರ ಮುಖಾಂತರ ಕುರಣಿ ಗ್ರಾಮಕ್ಕೆ ಸಚಿವ ಜಾರಕಿಹೊಳಿ ಅವರು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಬಳಿಕ ಕುರಣಿ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಂತೆಯೇ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ವಾದ್ಯಗಳ ಮೆರವಣಿಗೆ ಮಾಡುತ್ತಾ ಯುವ ಅಹಿಂದ ಸಂಘಟನೆ ನಾಮಫಲಕ ಉದ್ಘಾಟನೆ ಮಾಡಿ ನಂತರ ಸೇವಾ ಕೇಂದ್ರದ ಉದ್ಘಾಟನೆ ಜರುಗಿತು. ಈ ವೇಳೆ ಸಂಘದ ಪ್ರಮುಖರು ಆಗಿರುವಂತಹ ಸಿದ್ದಪ್ಪ ಶಿವಪ್ಪ ನಾಯ್ಕ, ಅಭಿನಂದನ ಗೋಣಿ, ಟಿಪು ಮುಲ್ಲಾ, ಶಹ ನವಾಜ್ ಲಾಡ್ಖಾನ್, ಅಪ್ಪಾಜಿ ಪಾಟೀಲ, ರಾಕೇಶ್ ಹಮಾಣಿ, ಶಂಕರ ಪಾಟೀಲ, ರಾಕೇಶ್ ಪಾಟೀಲ್, ಮಹೇಶ್ ನಾಯ್ಕ, ತಾಸೀನಾಥ್ ಟಿಗಾರ್, ನಿಸಾರ್ ಮುಲ್ಲಾ, ಇರ್ಫಾನ್ ಮಕಾಂದರ್, ಮಂಜುನಾಥ್ ಮತ್ತಿವಾಡಿ ಸೇರಿ ಯುವ ಅಹಿಂದ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು, ಯುವಕರು, ಹಿರಿಯರು ದೊಡ್ಡ ಸಂಖ್ಯೆಯಲ್ಲಿ ಹಾಜರಿದ್ದರು. ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಇದ್ದ ಗಣ್ಯರಿಗೆ ಅಭಿನಂದನ ಗೋಣಿ ಅವರು ಸ್ವಾಗತಿಸಿ ಸಂಘದ ಕಾರ್ಯವೈಖರಿ ಬಗ್ಗೆ ಜನರಿಗೆ ತಿಳಿಸಿದ್ದಾರೆ. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ, ಒಳ್ಳೆಯ ಸಮಾಜ ಸೇವೆ ಮಾಡುವುದಕ್ಕೆ ಯಾರದ್ದು ಪರ್ಮಿಷನ್ ಬೇಕಾಗಿಲ್ಲ. ಒಳ್ಳೆಯ ಸಮಾಜ ಸೇವೆ ಮಾಡಿದ್ರೆ ಜಿಲ್ಲೆಯ ಜನ, ತಾಲೂಕಿನ ಜನ, ಗ್ರಾಮದ ಜನ ನಿಮ್ಮ ಜೊತೆಗೆ ಇರ್ತಾರೆ. ನಾನು ಕೂಡ ಶಾಸಕನಾಗುವ ಮೊದಲು ಸಾಕಷ್ಟು ಸಮಾಜ ಸೇವೆ ಮಾಡಿದ್ದೀನಿ ಅಂತ ಹೇಳಿದ್ರು. ಪ್ರೋತ್ಸಾಹ ಸಹಾಯ ಬೇಕಂತ ನಾನು ಕೇಳಿದ್ರು. ಸಮಾಜ ಸೇವೆ ಮಾಡಲಿಕ್ಕೆ ಯಾವುದೇ ಪರ್ಮಿಷನ್ ಅನುಮತಿ ಅವಶ್ಯಕತೆ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಯಾವಾಗಲೂ ಸದಾ ಬಾಗಲ ತೆರೆದೇ ಇರ್ತದೆ. ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೊತೆ ನಾವು ಇರ್ತೀವಿ, ಊರವರು ಇರ್ತಾರೆ, ಈ ತಾಲೂಕಿನ ಜನತೆ ಕೂಡ ನಿಮ್ಮ ಜೊತೆ ಇರ್ತಾರೆ. ಆದರೆ ಈಗಾಗಲೇ ನೀವು ಹೊಸ ಎಲ್ಲ ತಾಲೂಕುಗಳಲ್ಲಿ ಘಟಕ ಮಾಡಬೇಕು. ಗ್ರಾಮಗಳಲ್ಲಿ ನಿಮ್ಮ ಕಾಯ್ದೆ ಏನಿದೆ ಹೇಳಬೇಕು, ಅವ್ರನ್ನು ನಿಮ್ಮ ವ್ಯಾಪ್ತಿಗೆ ತರಬೇಕಂತ ನಿಮ್ಮದೊಂದು ಮನಸ್ಸಿದೆ, ಹಂಬಲ ಇದೆ. ಅದ್ರ ಮುಖ್ಯವಾಗಿ ಸಮಾಜ ಸೇವೆ ಮಾಡಬೇಕು, ಅವ್ರಿಗೆ ಸಿಗುವಂಥ ಅವಕಾಶಗಳನ್ನು ತೋರಿಸ್ಬೇಕು. ನಾವೇನೋ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮಾಡ್ತೀವಿ. ಆರ್ಮಿ, ಪ್ಯಾರಾಮಿಲಿಟರಿ ಫೋರ್ಸಸ್ಸು, AAS, IAS, IPS ಟ್ರೈನಿಂಗನ್ನು ನಾವು ಕೊಡ್ತೀವಿ. ಅಂಥದ್ದು ಕೂಡ ಇವರೊಂದು ಕಲ್ಪನೆ ಇದೆ, ಆ ರೀತಿ ಮಾಡಬೇಕಂತ. ಅದು ಒಳ್ಳೆಯದೇ. ಒಂದು ಕುರ್ನಿ ಚಿಕ್ಕ ಗ್ರಾಮದಿಂದ ಅಂತ ಒಂದು ಹೊರಹೊಮ್ಮಿದೆ ಅಂತ ಒಂದು ವಿಚಾರ, ಭಾಳ ದೊಡ್ಡ ವಿಚಾರ. ಇಂಥ ವಿಚಾರನ ಎಲ್ಲ ಹಳ್ಳಿಗಳಲ್ಲಿ ಮಾಡಿದಾಗ ಮಾತ್ರ ಹಳ್ಳಿಗಳು ಸಮೃದ್ಧಿ ಆಗ್ತೈತೆ, ಸುಧಾರಣೆ ಆಗ್ತಾವ. ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಾವು ಸುಮಾರು ವರ್ಷಗಳಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತೀವಿ. ರಾಜಕೀಯ ಬರೋಕ್ಕಿಂತ ಮುಂಚೆ ನಮ್ಮನ್ನು ಸಮಾಜದಲ್ಲಿ ಸಮಾಜ ಸೇವೆ ತೊಡಗಿಸ್ಕೊಂಡಿದ್ದೀವಿ. ಕ್ರೀಡೆಗಳನ್ನು ಪ್ರೋತ್ಸಾಹ ಮಾಡ್ತಿದ್ವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಗೊತ್ತಿದೆ. ಸತೀಶ್ ಶುಗರ್ ಸವಾಡ್ ಇಲ್ಲೇ ಎಮ್ಕನ್ಮಡಿಯಲ್ಲಿ ಮಾಡ್ತೀವಿ. ಈ ಸಾರಿ ಚಿಕ್ಕೋಡಿಯಲ್ಲಿ ಮಾಡ್ತಾ ಇದ್ದೀವಿ. ಗೋಕಾಕದಲ್ಲಿ ಸುಮಾರು 22 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಹುಶಃ ನಿಮ್ಮ ಭಾಳಷ್ಟು ನಿಮ್ಮ ಮಕ್ಕಳೆಲ್ಲ ಭಾಗವಹಿಸಿದ್ದಾರೆ. ಅಂಥ ಕಾರ್ಯಕ್ರಮ ಕೂಡ ಅವ್ರು ಮಾಡಬೇಕಂತ ಹಲವಾರು ಕನಸಿದೆ. ನಮ್ಮಲ್ಲಿ ಕೂಡ ಸುಮಾರು ಕಣ್ಣಿನ ಶಸ್ತ್ರಚಿಕಿತ್ಸೆ ಜನ ನಮ್ಮ ಫೌಂಡೇಶನ್ನಿಂದ ದಿನನಿತ್ಯ ಮಾಡ್ತೀವಿ. ನಾವು ಸುಮಾರು 1000ಕ್ಕಿಂತ ಹೆಚ್ಚಿಗೆ ನಾವು ಆಪರೇಷನನ್ನು
ಮಾಡಿರ್ಬೋದು, ಆಮೇಲೆ ಹಾರ್ಟ್ ಸರ್ಜರಿ ಮಾಡಿಸಿರ್ಬೋದು. ಎಲ್ಲ ಪ್ರಜಲ ಪ್ರಜಲ ನಾವು ಇಡೀ ಜಿಲ್ಲೆದೇ ಮಾಡ್ತಾನೆ, ನಾವು ಜಿಲ್ಲೆ ಜವಾಬ್ದಾರಿ ಕೊಡ್ತೀವಿ. ಇಡೀ ಜಿಲ್ಲೆಯಲ್ಲಿ ಕೊಲ್ಲಾಪುರ ಕರ್ಕೊಂಡು ಹೋಗ್ತಾರೆ, ಬೆಳಗಾವಿಗೆ ಹೋಗ್ತಾರೆ. ಎಲ್ಲೆಲ್ಲಿಯ ನಿಮ್ಮೂರಲ್ಲಿ ಕೂಡ ಆನಂದವರ ಹೇಳ್ತಾರೆ. ಇಂಥ ನಾವು ಮಾಡ್ತೀವಿ, ಎಲ್ಲ ಸರ್ಕಾರದಿಂದ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಇದಕ್ಕೆ ನೀವು ಕೂಡ ಕೈ ಜೋಡಿಸ್ಬೇಕು. ನಿಮ್ಮ ಬರುವಂಥ ಆದಾಯದಲ್ಲಿ ನೀವು ಸಮಾಜವನ್ನು ಕಟ್ಟುವಂಥ ಪ್ರಯತ್ನ ಮಾಡಿ, ಜೊತೆಗೆ ಸಮಾಜದಲ್ಲಿ ಊರಲ್ಲಿ ನಾವೆಲ್ಲ ಒಂದೇ ಭಾವನೆ ತರಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು. ನಾವೆಲ್ಲ ಒಂದೇ, ಯಾವುದೇ ಧರ್ಮ ಜಾತಿ ಸೇರಿ ಕೂಡ ನಾವು ಮನುಷ್ಯರು ಅನ್ನೋದನ್ನು ತರಲಿಕ್ಕೆ ವಿಶೇಷವಾಗಿ ಅದನ್ನು ಪೂರ್ತಿಯಿಂದ ಪ್ರಾರಂಭ ಮಾಡಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.